ನಾನು ನೋಡ್ರಿ ಇವತ್ತು ಸೂಪರಾಗಿರುವಂಥದ್ದು ಜವಾರಿ ಕಡ್ಲಿಲೆ ಚೆನ್ನ ಮಸಾಲ ಹೆಂಗೆ ಮಾಡೋದು ನೋಡಮ್ರಿ. ಒಂದಿಷ್ಟು ಉಳ್ಳಾಗಡ್ಡಿ, ಟೊಮೊಟೊ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಅಲ್ಲ ಎಲ್ಲ ಮಿಕ್ಸಿ ಮಾಡಿ ಇಟ್ಕೊಂಡೀನಿ ನೋಡ್ರಿ. ಒಂದು ಆಲೂಗಡ್ಡೆ ಕುದಿಸಿ ಇಟ್ಕೊಂಡೀನಿ, ಒಂದು ಸ್ವಲ್ಪ ಚೆನ್ನ ಮಸಾಲ ಪೌಡ್ರ್, ಆಮೇಲೆ ಕಡ್ಲಿ ಇರ್ತೈತಲ್ರಿ ಚಂದಾಗ. ಇದು ಯಾವುದು ದಪ್ಪನ ಕಡ್ಲಿ ಎಲ್ಲ ಜವಾರಿ ಕಡ್ಲಿ ಟೇಸ್ಟ್ ಸೂಪರ್ ಇರ್ತೈತೆ. ರಾತ್ರಿ ಎಲ್ಲ ಒಂದು 5-6 ಗಂಟೆ ನೆನೆ ಹಾಕ್ಕೊಂಡು ಆಮೇಲೆ ಒಂದು 5-6 ಸಿಟಿ ಕುಕ್ಕರೊಳಗೆ ಹೊಡ್ಸ್ಕೊಂಡ್ರೆ ಫುಲ್ಲ ಮೆತ್ತಗೆ ಚಂದ ಆಗ್ತೈತೆ ನೋಡ್ರಿ. ಆಮೇಲೆ ಒಂದು ಕಡಾಯಿ ಒಳಗೆ ಸಾಸಿವೆ, ಜೀರಿಗೆ, ಆಮೇಲೆ ಟೊಮೊಟೊ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ, ಅಲ್ಲ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇವೆ, ಎಲ್ಲ ಹಾಕೋರಿ ಅದ್ರೊಳಗೆ. ಆಮೇಲೆ ಚೆನ್ನ ಮಸಾಲೆ ಹಾಕೋರಿ ಪೌಡ್ರ್, ನಿಮ್ಗೆ ಬೇಕಂದ್ರೆ ಒಂದು ಸ್ವಲ್ಪ ಅರಿಶಿನ ಪುಡಿನೂ ಹಾಕೋರಿ. ಆಮೇಲೆ ನೋಡಿರಿ ಖಾರದ ಪುಡಿ ಹಾಕೋರಿ, ನಿಮ್ಗೆ ಎಷ್ಟು ಬೇಕಷ್ಟು. ರೆಡ್ ಚಿಲ್ಲಿ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋರಿ, ಸ್ವಲ್ಪ ಬೇಕಂದ್ರೆ ಸ್ವಲ್ಪ ಹಾಕೋರಿ. ಆಮೇಲೆ ಒಂದು ಬಟಾಟೆ ಕುದಿಸಿಟ್ಕೊಂಡಿದ್ದಾವಲ್ಲ ರೀ, ಅದೊಂದು ಹಾಕೋರಿ ಒಂದು ಸ್ವಲ್ಪ. ನೋಡಿರಿ ಈ ಥರ ಎಲ್ಲ ಇದು ಹೋಗಿ ಚೆಂದಾಗಿ ಮ್ಯಾಗ ಎಣ್ಣೆ ಬರ್ಬೇಕು ನೋಡಿರಿ, ಅಲ್ಲಿ ತನಕ ಚೆಂದಾಗ ಫ್ರೈ ಮಾಡ್ಕೊಡಿ ನೋಡಿರಿ. ಇವಾಗ ಚೆಂದಾಗಿ ಹಸಿ ವಾಸನೆ ಹೋಗೋ ತಕ್ಕ ಮಸಾಲೆ ಫ್ರೈ ಆದಮೇಲೆ ಕುದಿಸಿಟ್ಕೊಂಡಿದ್ದಾವಲ್ಲ ರೀ ಕಡ್ಲಿ, ಇದ್ರೊಳಗೆ ಹಾಕಿ ಹಿಂಗೆ ತಿರುಗಾಡ್ಬಿಟ್ರೆ ಸೂಪರ್ ಡೂಪರ್ ಆಗಿರುವಂಥ ಜವಾರಿ ಕಡ್ಲಿ ಮಸಾಲ ರೆಡಿ ಆಗ್ತೈತೆ ನೋಡಿರಿ. ಮಸ್ತ್ ಆಗ್ತೈತಿ ಟೇಸ್ಟ್ ಮಾತ್ರ. ಒಂದು ಸ್ವಲ್ಪ ಕಸೂರಿ ಮೆಂತಿ ಹಾಕೋರಿ ಮೇಲ್ಗಡೆ, ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋರಿ. ಹಾಕ್ಕೊಂಡು ಚೆಂದಾಗ ಒಂದು ಸ್ವಲ್ಪ ಒಂದು ಉಗಿ ಬರೋವರೆಗೆ ಚೆಂದಾಗ ಹಿಂಗೆ ಕುದಿಸ್ರಿ. ವಾವ್ ನೋಡಿರಿ ಟೇಸ್ಟ್ ಎಷ್ಟು ಮಸ್ತ್ ಆಗ್ತದಂದ್ರೆ ಸೂಪರ್ ಡೂಪರ್ ಆಗ್ತೈತೆ ನೋಡಿರಿ. ನೀವು ಒಂದು ಸಲ ಪೂರಿ ಮಾಡಿದ್ರಂದ್ರೆ ಇದನ್ನು ಒಂದು ಸಲ ಟ್ರೈ ಮಾಡಿರಿ ನೋಡಿರಿ, ಸೂಪರ್ ಆಗಿರುವಂಥದ್ದು